ನಮಸ್ಕಾರ ಸ್ನೇಹಿತರೆ. ವೃಶ್ಚಿಕ ರಾಶಿ ಚಕ್ರದ 8ನೇ ಮಗು, ನೀರಿನ ಮಗ, ರಹಸ್ಯ ಮತ್ತು ಪರಿವರ್ತನೆಯ ಸಂಕೇತ ನೀವು. ನಿಮ್ಮ ಅಧಿಪತಿಗಳು ಕುಜ ಮತ್ತು ಕೇತು, ಅಂದರೆ ಶಕ್ತಿ, ಆಳ, ಗುಪ್ತತೆ, ಸಂಶೋಧನೆ, ಪುನರ್ಜನ್ಮ ಮತ್ತು ಆಧ್ಯಾತ್ಮದ ಕಾರಕ. ನೀವು ಚಿಟ್ಟೆ ಇದ್ದ ಹಾಗೆ ಹೊರಗೆ ಸುಮ್ಮನೆ ಕಾಣ್ತೀರಾ, ಆದರೆ ಒಳಗೆ ಸಾಕಷ್ಟು ಆಳ ಇರುತ್ತೆ. ಯೌವನದಲ್ಲಿ ನೀವು ಎಲ್ಲವನ್ನೂ ತಿಳಿದುಕೊಳ್ಳಬೇಕು ಅಂತ ಹುಡುಕುತ್ತೀರಾ. ಆಫೀಸ್ನ ರಹಸ್ಯ, ಮನುಷ್ಯನ ಮನಸ್ಸು, ಜೀವನದ ಸತ್ಯ ಎಲ್ಲವನ್ನು ನೀವು ಅಗೆಯುತ್ತೀರಾ. ನೀವು ಡಿಟೆಕ್ಟಿವ್, ಸರ್ಜನ್, ಸೈಕಾಲಜಿಸ್ಟ್, ರಿಸರ್ಚರ್, ಆಧ್ಯಾತ್ಮಿಕ ಗುರು ಆಗಿರ್ತೀರಾ. ನಿಮಗೆ ಸುಳ್ಳು ಅಂದರೆ ಆಗಲ್ಲ. ಒಮ್ಮೆ ನಂಬಿಕೆ ಹೋದರೆ ಮತ್ತೆ ವಾಪಸ್ ಬರಲ್ಲ. ನೀವು ತುಂಬ ತೀವ್ರವಾಗಿ ಪ್ರೀತಿ ಮಾಡ್ತೀರಾ, ತುಂಬ ತೀವ್ರವಾಗಿ ದ್ವೇಷವೂ ಮಾಡ್ತೀರಾ. ಆದರೆ ವೃಶ್ಚಿಕ ರಾಶಿಯವರೇ, ಈ ತೀವ್ರತೆ, ಈ ಆಳದ ಜೀವನ 60 ವರ್ಷ ದಾಟಿದ ಮೇಲೆ ಹೇಗಿರುತ್ತೆ? ಕುಜ ಕೇತು ನಿಮಗೆ ಯಾವ ಶುಭ ಫಲ ಕೊಡುತ್ತಾರೆ, ಯಾವ ಸವಾಲು ತರುತ್ತಾರೆ? ನಿಮ್ಮ ಕೋಪ ಮತ್ತು ಅನುಮಾನ ವಯಸ್ಸಾದ ಮೇಲೆ ಕಡಿಮೆಯಾಗುತ್ತಾ? ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಹೇಳ್ತೀನಿ, ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಅದಕ್ಕೂ ಮುನ್ನ ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಮೊದಲು ವೃಶ್ಚಿಕ ರಾಶಿಯವರ ಯೌವನ ಹೇಗಿರುತ್ತೆ ಅಂತ ನೋಡೋಣ. ಒಂದು ಮಾತಿನಲ್ಲಿ ಹೇಳಬೇಕಂದ್ರೆ ಆಳ ಮತ್ತು ಪರಿವರ್ತನೆ. 20ರಿಂದ 50 ವರ್ಷದವರೆಗೆ ನೀವು ಸುಮ್ಮನೆ ಬದುಕೋದಿಲ್ಲ. ಏನಾದರೂ ಗೆಲ್ಲಬೇಕು, ಏನಾದರೂ ಸಾಧಿಸಬೇಕು. ನಿಮಗೆ ಚಾಲೆಂಜ್ ಇಷ್ಟ. ನೀವು ಸಂಕಟದಲ್ಲಿ ಹುಟ್ಟಿ ಸಂಕಟದಿಂದ ಕಲಿತು ಸಂಕಟವನ್ನೇ ಶಕ್ತಿಯಾಗಿ ಬದಲಾಯಿಸ್ತೀರಾ. ನೀವು ಜನರ ಮನಸ್ಸು ಓದುತ್ತೀರಾ. ಯಾರು ಸುಳ್ಳು ಹೇಳ್ತಾರೆ ಅಂತ ಒಂದು ನಿಮಿಷದಲ್ಲಿ ಕಂಡು ಹಿಡಿತೀರಾ. ಈ ಸಮಯದಲ್ಲಿ ನೀವು ಹೆಸರು, ಅಧಿಕಾರ, ಆಳವಾದ ಸಂಬಂಧ ಸಂಪಾದನೆ ಮಾಡ್ತೀರಾ. ಆದರೆ ಒಂದು ಸಮಸ್ಯೆ, ಅತಿಯಾದ ಅನುಮಾನ, ಅತಿಯಾದ ಕಂಟ್ರೋಲ್. ನನ್ನವರು ನನಗೆ ಮಾತ್ರ ಅನ್ನೋ ಪೊಸೆಸಿವ್ನೆಸ್ ಜಾಸ್ತಿ. ಆದರೆ ವಯಸ್ಸು 60 ದಾಟಿದ ಮೇಲೆ ಏನಾಗುತ್ತೆ? ಇಲ್ಲಿ ಆಟ ಬದಲಾಗುತ್ತೆ. ನಿಮ್ಮ ದೇಹದ ಶಕ್ತಿ ಕಡಿಮೆಯಾಗುತ್ತೆ. ಮೊದಲು ಯಾರಿಗೂ ಬಗ್ಗದ ನೀವು ಈಗ ಆರೋಗ್ಯದ ಮುಂದೆ ಬಗ್ಗಬೇಕಾಗುತ್ತೆ. ಕುಜ ಕೇತು ವಯಸ್ಸಾದ ಮೇಲೆ ರಕ್ತ, ಜನನಾಂಗ, ಪೈಲ್ಸ್, ಟೆನ್ಷನ್ ಸಮಸ್ಯೆ ತರುತ್ತಾರೆ. ಮೊದಲು ನೀವು ಮನೆಯ ಬಾಸ್ ಆಗಿದ್ರಿ, ಈಗ ಮಕ್ಕಳು ಅಪ್ಪ ಸುಮ್ಮನಿರಿ ಅಂತಾರೆ. ನಿಮ್ಮ ರಹಸ್ಯ, ನಿಮ್ಮ ಪ್ಲ್ಯಾನ್ ಯಾರೂ ಕೇಳಲ್ಲ. ಇದು ವೃಶ್ಚಿಕ ರಾಶಿಯವರಿಗೆ ಮೊದಲನೇ ದೊಡ್ಡ ಪರೀಕ್ಷೆ. ಯಾಕಂದರೆ ಕಂಟ್ರೋಲ್ ಕೈಯಿಂದ ಹೋಯಿತು ಅನ್ನೋ ನೋವು ನಿಮಗೆ ತುಂಬ ಆಗುತ್ತೆ. ಆದರೆ ವಯಸ್ಸಾದ ಕಾಲ ಪೂರ್ತಿ ಕತ್ತಲೆ ಅಂತಲ್ಲ. ವೃಶ್ಚಿಕ ರಾಶಿಯವರಿಗೆ 60ರ ನಂತರ 4 ದೊಡ್ಡ ಶುಭ ಫಲಗಳು ಸಿಗುತ್ತೆ. ಶುಭ ಫಲ 1, ಆಧ್ಯಾತ್ಮಿಕ ಗುರು ಮತ್ತು ಹೀಲರ್. ನೀವು ಯೌವನದಲ್ಲಿ ಅನುಭವಿಸಿದ ಸಂಕಟ ಪರಿವರ್ತನೆ ಈಗ ಚಿನ್ನ. ಉದಾಹರಣೆ, ನೀವು ರಿಟೈರ್ಡ್ ಆದಮೇಲೆ ಲೈಫ್ ಕೋಚ್ ಆಗಿ ಜನರಿಗೆ ಕೌನ್ಸಿಲಿಂಗ್ ಮಾಡ್ತೀರಾ. ನಾನು ಕೂಡ ಅಲ್ಲಿಂದ ಬಂದಿದ್ದೀನಿ ಅಂತ ಹೇಳಿ ಜನರಿಗೆ ಧೈರ್ಯ ಕೊಡ್ತೀರಾ. ನಿಮ್ಮ ಆಳವಾದ ಮಾತು ಜನರ ಗಾಯ ವಾಸಿ ಮಾಡುತ್ತೆ. ಇದು ಕೇತು ಕೊಡೋ ದೊಡ್ಡ ಗಿಫ್ಟ್. ಶುಭ ಫಲ 2, ಸಂಶೋಧನೆ ಮತ್ತು ಗುಪ್ತ ಜ್ಞಾನ. ರಿಟೈರ್ಡ್ ಆದಮೇಲೆ ನಿಮಗೆ ಟೈಮ್ ಸಿಗುತ್ತೆ. ಆಗ ನೀವು ಜ್ಯೋತಿಷ್ಯ, ತಂತ್ರ, ಮೆಡಿಟೇಷನ್, ಹಿಸ್ಟ್ರಿ, ಸೈಕಾಲಜಿ ಬಗ್ಗೆ ಅಧ್ಯಯನ ಮಾಡ್ತೀರಾ. ಶುಭ ಫಲ 3, ಆರ್ಥಿಕ ಪರಿವರ್ತನೆ ಮತ್ತು ಪರಂಪರೆ. ವೃಶ್ಚಿಕ ರಾಶಿ ಮತ್ತೊಬ್ಬರ ಹಣ, ಇನ್ಶೂರೆನ್ಸ್, ಇನ್ಹೆರಿಟೆನ್ಸ್ಗೆ ಸಂಬಂಧಿಸಿದ್ದು. 60ರ ನಂತರ ನಿಮಗೆ ಇದ್ದಕ್ಕಿದ್ದ ಹಾಗೆ ಪ್ರಾಪರ್ಟಿ, ಇನ್ಶೂರೆನ್ಸ್ ಕ್ಲೈಮ್, ಪೆನ್ಷನ್ ಹಣ ಬರುತ್ತೆ. ಉದಾಹರಣೆಗೆ, ನೀವು ಯೌವನದಲ್ಲಿ ಮಾಡಿದ ಇನ್ವೆಸ್ಟ್ಮೆಂಟ್ ಈಗ 10 ಪಟ್ಟಾಗುತ್ತೆ. ನಿಮ್ಮ ಮಕ್ಕಳಿಗೆ ನೀವು ದೊಡ್ಡ ಆಸ್ತಿ ಬಿಟ್ಟು ಹೋಗ್ತೀರಾ. ಶುಭ ಫಲ 4, ಪುನರ್ಜನ್ಮ ಮತ್ತು ಶಾಂತಿ. ಯೌವನದಲ್ಲಿ ಕೋಪ, ಸೇಡು ತೀರಿಸಿಕೊಂಡ ನೀವು 60ರ ನಂತರ ಕ್ಷಮೆ ಕಲಿತೀರಾ. ಧ್ಯಾನ, ಯೋಗ, ಏಕಾಂತ ನಿಮಗೆ ಇಷ್ಟ ಆಗುತ್ತೆ. ಉದಾಹರಣೆ, ಅನೇಕ ವೃಶ್ಚಿಕ ರಾಶಿಯವರು ವಯಸ್ಸಾದ ಮೇಲೆ ಸನ್ಯಾಸಿ ಜೀವನ ನಡೆಸುತ್ತಾರೆ. ನಿಮ್ಮ ಆತ್ಮ ಪರಿವರ್ತನೆ ಆಗುತ್ತೆ. ಈಗ 4 ದೊಡ್ಡ ಸವಾಲುಗಳ ಬಗ್ಗೆ ಮಾತಾಡೋಣ. ಸವಾಲು 1, ಅನುಮಾನ ಮತ್ತು ಕಂಟ್ರೋಲ್. ವೃಶ್ಚಿಕ ರಾಶಿಯವರಿಗೆ ಎಲ್ಲವೂ ನನ್ನ ಪ್ರಕಾರ ಆಗಬೇಕು. ವಯಸ್ಸಾದ ಮೇಲೆ ಮಕ್ಕಳು ಫೋನ್ ಸ್ವಿಚ್ ಆಫ್ ಮಾಡಿದ್ರು ಏನಾಯಿತು ಅಂತ ಟೆನ್ಷನ್. ಉದಾಹರಣೆ, ಸೊಸೆ ಎಲ್ಲಿಗೆ ಹೋದ್ಲು ಅಂತ 5 ಸಲ ಕೇಳ್ತೀರಾ. ಇದರಿಂದ ಮನೆಯಲ್ಲಿ ಜಗಳ. ನಿಮ್ಮ ಅನುಮಾನ ನಿಮಗೆ BP, ಹೃದಯದ ಸಮಸ್ಯೆ ತರುತ್ತೆ. ಸವಾಲು 2, ಆರೋಗ್ಯದ ಪರೀಕ್ಷೆ. ವೃಶ್ಚಿಕ ರಾಶಿ ರಕ್ತ, ಜನನಾಂಗ, ಮೂತ್ರಪಿಂಡ, ಪೈಲ್ಸ್ಗೆ ಸಂಬಂಧಿಸಿದ್ದು. ವಯಸ್ಸಾದ ಮೇಲೆ ಶುಗರ್, ಕ್ಯಾನ್ಸರ್, ಸರ್ಜರಿ, ರಕ್ತದ ಸಮಸ್ಯೆ ಕಾಮನ್. ಯಾಕಂದರೆ ನೀವು ಯೌವನದಲ್ಲಿ ಕೋಪ, ಸ್ಟ್ರೆಸ್ ಜಾಸ್ತಿ ಇಟ್ಕೊಂಡಿರ್ತೀರ.
ಸವಾಲು 3. ಸೇಡು ಮತ್ತು ಹಿಡಿದಿಟ್ಟುಕೊಳ್ಳೋ ಸ್ವಭಾವ. ಅವನು 20 ವರ್ಷದ ಹಿಂದೆ ಹೀಗೆ ಮಾಡ್ದ ಅಂತ ಇನ್ನೂ ನೆನಪಿಟ್ಕೊಂಡಿರ್ತೀರ. ಕ್ಷಮೆ ಮಾಡೋಕೆ ಆಗಲ್ಲ. ಉದಾಹರಣೆ, ಸಂಬಂಧಿಕರ ಜೊತೆ 10 ವರ್ಷ ಮಾತಾಡಲ್ಲ. ಈ ಹಿಡಿದಿಟ್ಟುಕೊಳ್ಳೋ ಗುಣ ನಿಮಗೆ ಮಾನಸಿಕ ನೋವು ತರುತ್ತೆ. ಸವಾಲು 4. ಏಕಾಂತ ಮತ್ತು ಡಿಪ್ರೆಷನ್. ನೀವು ತುಂಬ ಖಾಸಗಿ, ಯಾರಿಗೂ ಹೇಳಲ್ಲ, ಮನಸ್ಸಿನಲ್ಲಿಟ್ಕೊಂಡು ಡಿಪ್ರೆಷನ್ಗೆ ಹೋಗ್ತೀರಾ. ಜನ ಇವರು ಯಾಕೆ ಹೀಗೆ ಅಂತ ದೂರ ಹೋಗ್ತಾರೆ. ಇದರಿಂದ ನೀವು ಇನ್ನೂ ಏಕಾಂತ ಆಗ್ತೀರಾ. ಹಾಗಾದರೆ ವೃಶ್ಚಿಕ ರಾಶಿಯವರು ವಯಸ್ಸಾದ ಕಾಲದಲ್ಲಿ ಖುಷಿಯಾಗಿರೋದು ಹೇಗೆ? 3 ಮಂತ್ರಗಳನ್ನು ತಿಳಿಸಿಕೊಡ್ತೀನಿ ನೋಡಿ. ಮಂತ್ರ 1. ಬಿಡು ಮತ್ತು ಬದುಕು. ಕಂಟ್ರೋಲ್ ಮಾಡೋದನ್ನು ಬಿಡಿ. ಸೇಡು ತೀರಿಸಿಕೊಳ್ಳೋದನ್ನು ಬಿಡಿ. ಆಯಿತು ಬಿಟ್ಟೆ ಅಂತ ಹೇಳಿ. ಕ್ಷಮೆ ಮಾಡಿದಾಗ ನಿಮ್ಮ ಅರ್ಧ ರೋಗ ಗುಣ ಆಗುತ್ತೆ. ಮಂತ್ರ 2. ದೇಹ ಮತ್ತು ಶಕ್ತಿಯ ಕೇರ್. ದಿನ 30 ನಿಮಿಷ ಯೋಗ, ಪ್ರಾಣಾಯಾಮ, ನೀರು ಜಾಸ್ತಿ ಕುಡೀರಿ, ರಕ್ತ ಟೆಸ್ಟ್ ಮಾಡಿಸಿ. ನಿಮ್ಮ ಕೋಪವನ್ನು ವ್ಯಾಯಾಮದಲ್ಲಿ ಹೊರಹಾಕಿ. ಮಂತ್ರ 3. ಆಳವನ್ನು ಹಂಚಿಕೊಳ್ಳಿ. ನಿಮ್ಮ ಅನುಭವ, ನಿಮ್ಮ ಜ್ಞಾನವನ್ನು ಪುಸ್ತಕ, ಕ್ಲಾಸ್ ಮೂಲಕ ಜನರಿಗೆ ಕೊಡಿ. ಏಕಾಂತದಲ್ಲಿ ಕೂರೋ ಬದಲು 2 ಜನರಿಗೆ ಮಾರ್ಗದರ್ಶನ ಮಾಡಿ. ವೃಶ್ಚಿಕ ರಾಶಿಯವರೇ, ನೀವು ದೇವರಿಗೆ ಇಷ್ಟವಾದ ಮಕ್ಕಳು. ಯಾಕಂದರೆ ನೀವು ಬೆಂಕಿಯಲ್ಲಿ ಸುಟ್ಟು ಚಿನ್ನ ಆಗಿದ್ದೀರಾ. ಯೌವನದಲ್ಲಿ ನೀವು ಯುದ್ಧ ಮಾಡಿದ್ರಿ. ವಯಸ್ಸಾದ ಮೇಲೆ ನೀವು ಮಾರ್ಗದರ್ಶಿ, ಬೆಳಕು ಆಗ್ತೀರಾ. ನೆನಪಿಟ್ಟುಕೊಳ್ಳಿ, ಕಂಟ್ರೋಲ್ ಮಾಡೋದನ್ನು ಬಿಟ್ಟು ಹರಿಯಲು ಬಿಡಿ. ನಿಮ್ಮ ಆಳ, ನಿಮ್ಮ ಶಕ್ತಿ, ನಿಮ್ಮ ಪರಿವರ್ತನೆ ಇವೆಲ್ಲ ನಿಮ್ಮ ಆಸ್ತಿ. ಆದರೆ ಅದರ ಜೊತೆಗೆ ಕ್ಷಮೆ ಸೇರಿಸಿದರೆ ನೀವು ದೇವತೆ ಆಗ್ತೀರಾ. ನೀವು ನಾಶ ಮಾಡುವವರಲ್ಲ, ನೀವು ಪುನರ್ನಿರ್ಮಾಣ ಮಾಡುವವರು. ನಿಮ್ಮ ಕೈಯಲ್ಲಿ ಮುರಿದದ್ದು ಕೂಡ ಮತ್ತೆ ಹೊಸದಾಗಿ ಹುಟ್ಟುತ್ತೆ. ಕೊನೆಗಾಲದಲ್ಲಿ ನಿಮ್ಮ ಜೊತೆ ಇರೋದು ಹಣ ಅಲ್ಲ, ಹೆಸರಲ್ಲ, ನಿಮ್ಮಿಂದ ಬದುಕು ಕಟ್ಟಿಕೊಂಡ ಜನರ ಆಶೀರ್ವಾದ. ಅದನ್ನು ಸಂಪಾದನೆ ಮಾಡಿ. ಯೌವನದಲ್ಲಿ ಎಲ್ಲರನ್ನೂ ಪರೀಕ್ಷಿಸಿದ್ರಿ. ವಯಸ್ಸಾದ ಮೇಲೆ ನಿಮ್ಮನ್ನು ಪರೀಕ್ಷಿಸಿಕೊಳ್ಳಿ. ಹೋರಾಡಿ, ಆದರೆ ನಿಮ್ಮೊಳಗೆ ಶಾಂತಿ ಹುಡುಕಿ. ಈ ವಿಡಿಯೋ ಇಷ್ಟ ಆಯ್ತಾ? ಓಂ ಕುಜಾಯ ನಮಃ ಅಂತ ಕಾಮೆಂಟ್ ಮಾಡಿ. ಕುಜದೇವನ ಆಶೀರ್ವಾದ ಪಡೆಯಿರಿ. ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತು ವೃಶ್ಚಿಕ ರಾಶಿಯವರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.